ಅಧ್ಯಕ್ಷರು ಡಾಕ್ಟರ್ ವಿಧಾನ अध्यक्ष हाली जनाब डॉक्टर विजयानंद ಸಂಸ್ಥೆಯ ಅಧ್ಯಕ್ಷರು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರು ಮೊಟ್ಟ ಮೊದಲ ಪಂದ್ಯ ಈಗ ಪ್ರಾರಂಭ ಆಗಲಿ. ಅದಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಹುಣಸೂರು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಕ್ಲಬ್ನ ಅಧ್ಯಕ್ಷರಾದಂಥ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ನಮ್ಮ ಶಾಸಕರ ಗಮನಕ್ಕೆ ತಂದು ಇದು ಎಲ್ಲ ಕಾರ್ಯಕ್ರಮದೊಳಗೆ ಭಾಳ ಆಟ ಆಡ್ಲಿಕ್ಕೆ ಬರಲಾದಂಗಿತ್ತು. ಆದ್ರೆ ನಮ್ಮೆಲ್ಲ ವಾಲಂಟಿಯರ್ಸ್ ಎಲ್ಲ ಪ್ಲೇಯರ್ಸು ಎಲ್ಲರೂ ಕೂತ್ಕೊಂಡು ಅದನ್ನು ಆಟಕ್ಕೆ ಸಜ್ಜು ಮಾಡ್ಯಾರ. ಈಗ ದಯವಿಟ್ಟು ತಾವು ಚಾಲನೆ ಕೊಡಬೇಕಂತ ಶಾಸಕರಿಗೆ ಎರಡೂ ತಂಡಗಳ ಕ್ಯಾಪ್ಟನ್ಗಳು ತಮ್ಮ ತಮ್ಮ ಆಟಗಾರರ ಪರಿಚಯ ಮಾಡಿಸಿಕೊಡ್ಬೇಕು. ಸರ್ ನೀವು ಇರಲಿ ಸ್ಲೋ ಬರಲಿ ಹಿಂದೆ ಬರ್ರಿ. ಹೆಸರು ಹೇಳ್ರಿ ಸರ್, ಜೋರು ಹೆಸರು ಹೇಳ್ರಿ. ಈ IPL ಅನ್ನು ರಾಷ್ಟ್ರಪತಿ ಮೂಲಕ ಪ್ರಾರಂಭಿಸಲಾಗುವುದು. ಎಲ್ಲ ಪ್ರೇಕ್ಷಕ ಮಹನೀಯರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಎಲ್ಲರೂ ಹೆಜ್ಜೆ ನಿಲ್ಲಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. IPL ಸೀಸನ್ 8 ಅನ್ನು ರಾಷ್ಟ್ರ ಗೀತೆಯ ಮೂಲಕ ಪ್ರಾರಂಭಿಸಲಾಗುವುದು. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಎರಡೂ ತಂಡದ ಕ್ಯಾಪ್ಟನ್ಗಳಿಗೆ ಒಂದು ಸೂಚನೆ ಐತಿ. ಇದು 10 ಓವರ್ ಮ್ಯಾಚು, 5 ಮಂದಿ 2 ಓವರ್ ಮಾಡಲೇಬೇಕು. ಆಮೇಲೆ ನಡುವೆ ಯಾವುದೇ ರೀತಿಯ ಬ್ರೇಕ್ ಇರುವುದಿಲ್ಲ. ಇನ್ನಿಂಗ್ಸ್ ಇಂಟ್ರೋಲ್ ಇಲ್ಲ, ಏನೂ ಇಲ್ಲ. ಇನ್ನಿಂಗ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಬ್ಯಾಟ್ಸ್ಮನ್ ಇಲ್ಲಿ ಬರಬೇಕು, ಮೈದಾನದೊಳಗೆ ಇರಬೇಕು. ನೋ ಬ್ರೇಕ್. 1 ಬಾಲರ್ ಕ್ಯಾನ್ ಬಾಲ್, ಓನ್ಲಿ 2 ಓವರ್ಸು, 10 ಓವರ್ ಮ್ಯಾಚು. ಓಕೆ, ಹಿಂದೆ ಬರಿ ಜೋರ ಅಂದೆ, ಸೌಂಡ್ ಜೋರ ಅಂದೆ. ಲೈನ್ ತುಳಿಬಾರ್ದು. ಕೇಳುವಂತ ಅಧಿಕಾರ ಯಾರು ಬೇಕಂತಂದ್ರೆ जय हे भारत भाग्य विधाता पंजाब
ಕಲ್ಚರ್ ಅಸೋಸಿಯೇಷನ್ನ ನಿನ್ನೆ ದಿವಸ ಅತ್ಯಂತ ಅದ್ಧೂರಿಯಾಗಿ ಇವತ್ತೇನು ನಮ್ಮ ಕ್ರೀಡಾ ಜ್ಯೋತಿಯನ್ನು ಪವಿತ್ರ ಕ್ಷೇತ್ರ ಆದ ಕೂಡಲ ಸಂಗಮನಾಥ ನಂತರ ದರ್ಶನವನ್ನು ಪಡೆದು ಅನ್ನ ಬಸವಣ್ಣನವರ ಐಕ್ಯ ಮಂಟಪದ ಒಂದು ದರ್ಶನವನ್ನು ಪಡೆದು ಕ್ರೀಡಾ ಜ್ಯೋತಿಯನ್ನು ನಾವು ಹುನಗುಂದ ಮಾರ್ಗವಾಗಿ ಇಳಕಲ್ ತಲುಪಿ ಹುನಗುಂದಲ್ಲಿ ಮತ್ತು ಇಳಕಲಲ್ಲಿ ಬೃಹತ್ ಏನು ಕ್ರೀಡಾ ಜ್ಯೋತಿಯ ಒಂದು ಮೆರವಣಿಗೆ, ಅದರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಚಲನಚಿತ್ರ ನಟರಾದಂಥ ಡಾಲಿ ಧನಂಜಯ್, ರಾಗಿಣಿ ತ್ರಿವೇದಿ ಹಾಗೂ ಸಪ್ತಮಿ ಗೌಡ ಮತ್ತು ಅಂಜಲಿ ಅವರು ಈ ಒಂದು ಕ್ರೀಡಾ ಜ್ಯೋತಿಯ ಯಾತ್ರೆಯಲ್ಲಿ ಭಾಗವಹಿಸಿ ನಿನ್ನೆ ಇಳಕಲ್ನಲ್ಲಿ ಬಹಳ ಅದ್ಧೂರಿಯಾಗಿ ಎಂದೆಂದೆಂದೂ ಆಗದಂಥ ಒಂದು ಮೆರವಣಿಗೆ ಇವತ್ತು ಈ ಸೀಸನ್ IPL ಸೀಸನ್ 8ರ ಒಂದು ಕ್ರೀಡಾ ಜ್ಯೋತಿಯ ಮೆರವಣಿಗೆ ಇವತ್ತು ಆಗಿದೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ಹಂಚಿಕೊಳ್ಳಲು ಬಯಸ್ತೇನೆ. ಮತ್ತು ಅದರ ಜೊತೆಗೆ ಭಾಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ಶ್ರೀ ವಿಜಯ ಮಾಂತೇಶ್ ವಿದ್ಯಾವರ್ತಕ ಸಂಘದ ಇವತ್ತು ಒಂದು ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ನಾವು ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಬಹುತೇಕ 15-20 ಸಾವಿರ ಜನ ಈ ಹುನಗುಂದ ಮತಕ್ಷೇತ್ರದ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕಲಾವಿದರು ಇವತ್ತು ಭಾಗವಹಿಸಿ ಅಲ್ಲಿ ಬಂದಂಥ ನಮ್ಮ ಎಲ್ಲ ಚಲನಚಿತ್ರ ನಟರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಗಾಯಕ ಯುವಕ ಏನು ಬಾಳು ಬೆಳಗುಂದಿಯವರು ಮತ್ತು ಮೈಲಾರಿಯವರು ಮತ್ತು ಅನೇಕ ತಂಡಗಳು ನಮ್ಮ ರಾಜ್ ಇವೆಂಟ್ಸ್ ಅವರ ಅಡಿಯಲ್ಲಿ ನಡೆದಿರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾದ ವೇದಿಕೆಯನ್ನು ಮತ್ತು ವ್ಯವಸ್ಥಿತವಾದ ಎಲ್ಲ ಕಾರ್ಯಕ್ರಮಗಳನ್ನು ಬಹುತೇಕ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ದಿನ ಅಂದರೂ ಕೂಡ ತಪ್ಪ ಹಾಕಿಲ್ಲ. ಯಾಕಂದರೆ ಇಳಕಲ್ ಇತಿಹಾಸದಲ್ಲಿ ಇಂಥ ಒಂದು ಅದ್ಧೂರಿಯಾದ ರಸಮಂಜರಿ ಮತ್ತು ಒಂದು ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ಜರುಗಿದ್ದು ಇವತ್ತು ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಹುನಗುಂದ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ನಿವೃತ್ತ ಪ್ರಾಧ್ಯಾಪಕರು ಹಿರಿಯರಾದಂಥ ಶಿವಾನಂದ ಮುಚ್ಚಗಂಡಿಯವರು ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಮಾಂತೇಶ್ ನರಗುಂದ್ ಅವರು ಮತ್ತು ನಮ್ಮ ಇನ್ನೋರ್ವ ಲಿಂಗವಂತ ಕಾಯಕ ಬ್ಯಾಂಕಿನ ಅಧ್ಯಕ್ಷರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ಯುವಕರು ಏನು ನಮ್ಮ ಸುರೇಶ್ ಜಂಗ್ಲಿ ಆಗಿರ್ಬೋದು, ನಮ್ಮ ಬೆಂಗಳೂರಿನಿಂದ ಆಗಮಿಸಿರುವಂಥ ಸ್ನೇಹಿತರಾದಂಥ ಮನು ಅವರು, ರಾಜಶೇಖರ್ ಗೌಡ ಅವರು ಮತ್ತು ಅನೇಕ ಜನ ನಮ್ಮ ರಾಜ್ ಇವೆಂಟ್ಸಿನ ಸಿದ್ದರಾಜ್ ಅವರ ತಂಡ ಬಳಗ ಭಾಳ ಅದ್ಧೂರಿಯಾಗಿ ಒಂದು ಲೈಟಿಂಗನ್ನು ಆ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತು. ಯಾಕಂದರೆ ಅದನ್ನು ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆ. ಅದರಲ್ಲಿ ಮುಖ್ಯವಾಗಿ ನನ್ನ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವತ್ತು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದರ ಜೊತೆಗೆ ಅನೇಕ ನಮ್ಮ ಎಲ್ಲ ತಂಡದ 14 ತಂಡದ ಮಾಲೀಕರು ಮತ್ತು ಎಲ್ಲ ಕ್ರೀಡಾಪಟುಗಳು ಭಾಳ ಶಿಸ್ತುಬದ್ಧವಾಗಿ ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿದರು. ಇದು ನಿಜವಾಗಲೂ ಇವತ್ತು ಇಂಥ ಕ್ರೀಡಾಕೂಟವನ್ನು ಆಯೋಜಿಸೋಕ್ಕೆ ಒಬ್ಬ ಯಾವುದೇ ವ್ಯಕ್ತಿ ಅದಕ್ಕೆ ಮುಂದಾಳತ್ವವನ್ನು ತೆಗೆದುಕೊಂಡಾಗ ಆ ರೀತಿ ಜನರು ಸ್ಪಂದಿಸಿದಾಗ ಆ ರೀತಿ ಕ್ರೀಡಾಪಟುಗಳು, ಕ್ರೀಡಾ ಪ್ರೋತ್ಸಾಹಕರು, ಅಭಿಮಾನಿಗಳು ಬಂದರೆ ನಮಗಿನ್ನೂ ಒಂದು ಶಕ್ತಿ ಬಂದಂತಾಗುತ್ತೆ. ನಿನ್ನೆ ಆ ಜನನ ನೋಡಿ, ಜನಸಾಗರ ನೋಡಿ, ಕ್ರೀಡಾಪಟುಗಳನ್ನು ನೋಡಿ ಇವತ್ತು ನಿಜವಾಗ್ಲೂ ನಾವು ಯಾರು ಖುಷಿಪಟ್ಟರೂ ಗೊತ್ತಿಲ್ಲ, ಆದರೆ ನನ್ನಂಥ ಖುಷಿಪಟ್ಟರು ಯಾರೂ ಇಲ್ಲ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಸ್ವಮನಸ್ಸಿನಿಂದ ಇವತ್ತು ನೃತ್ಯವನ್ನು ಮಾಡಿದ್ವಿ. ನಾನು, ನನ್ನ ಪತ್ನಿ ವೀಣಾ ಕಾಶ್ಯಪ್ನವರು, ನನ್ನ ಮಗಳು ಕೂಡ ಸಮೀಕ್ಷಾ ಕಾಶ್ಯಪ್ನವರು ಕೂಡ ನೃತ್ಯವನ್ನು ಮಾಡಿ ಎಲ್ಲರೂ ಭಾಳ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ವಿ. ಇವತ್ತು ನಮ್ಮ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ಪ್ರಥಮ ಒಂದು ಏನು ಮ್ಯಾಚ್ ಪ್ರಾರಂಭ. ಇವತ್ತು ನಾಡಗೀತೆ, ಇವತ್ತು ನಮ್ಮ ರಾಷ್ಟ್ರಗೀತೆಯೊಂದಿಗೆ ನಾವೆಲ್ಲ ನಮ್ಮ 2 ತಂಡಗಳು NSV ಚಾಲೆಂಜರ್ಸ್ ಮತ್ತು ಸಾಯಿರಾಮ್ ತಂಡದ ಮೊದಲೇ ಪಂದ್ಯಾವಳಿಯನ್ನು ಇವತ್ತು ನಾವು ಉದ್ಘಾಟನೆಗೊಳಿಸಿದ್ದೇವೆ. ಈ ಒಂದು ಏನು 35 ದಿನಗಳ ಕಾಲ ನಡೆಯುವಂಥ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ. ನಾನು ಎಲ್ಲ ನಮ್ಮ ಯುವಕರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ತಾವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ ಇವತ್ತು ತಾವೆಲ್ಲ ಶಾಂತಿ ಒಂದು ಗೌರವದಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು. ಮತ್ತು ಪ್ರತಿ ದಿವಸ ಎಲ್ಲರಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ. ತಾವೆಲ್ಲರೂ ಇಲ್ಲಿ ಸಂತಸಪಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನನ್ನ